ಅಣ್ಣ ಅವ್ರ ಮನೆ ಗೊತ್ತು ತಾನೆ. ಇದೇನ್ ಲಕ್ಷ್ಮವ್ವ ಹಿಂಗ್ ಕೇಳ್ತೀರಿ? ನಿಮ್ ಮದ್ವಿ ದಿನ ಆದಿ ಅನ್ನಾರನ್ನ ಹುಡುಕ್ಲಿಕ್ಕೆ ಗಿರಿಧರಪ್ಪ ಅವ್ರ ಜೊತೆ ನಾನು ಬಂದಿದ್ನಲ್ಲ. ಕ್ಷಮಿಸ್ಬಿಡವ್ವ, ನಿಮ್ಗ ವ್ಯಾಸ ಆಗ್ಲಿ ಅಂತ ನಾ ಹೇಳಿಲ್ಲ. ನಮ್ಗ ಮನಿಗ್ ಗೊತ್ತು ಅಂತ ಹೇಳಕ್ ಹೋಗಿ ಹಂಗ ಹೇಳಿದ್ನಿ ಅಷ್ಟ. ಇರ್ಲಿ ಬಿಡಿ ಪ್ರಸನ್ನ. ಲಕ್ಷ್ಮವ್ವ, ಅದು ಎಡಕ್ಕೋ ಬಲಕ್ಕೋ ಅಂತ ಒಂಚೂರು ಡೌಟ್ ಐತೆ ಅಷ್ಟ. ಇದೇನಣ್ಣ ಈಗ ತಾನೇ ಮನೆ ಗೊತ್ತು ಅಂತ ಹೇಳಿದ್ರಿ? ಅವತ್ತು ಗಿರಿಧರಪ್ಪ ಅವ್ರ ಜೋಡಿ ಬಂದಿದ್ನಲ್ಲ, ಅವರ ರೂಳೆಲ್ಲ ಹೇಳ್ತಿದ್ರು. ಸರಿ, ನೀವ್ ಇಲ್ಲಿ ಎಲ್ಲಾದ್ರೂ ಸೈಡಿಗೆ ಗಾಡಿ ಹಾಕಿ ಇಳ್ದು ಹುಡ್ಕೋಣ. ಲಕ್ಷ್ಮವ್ವ, ನಂಗೆ ಈಗ ನೆನಪಾತ್ ನೋಡ್ರಿ, ಅಲ್ಲೊಂದು ಎಳ್ನೀರ್ ಅಂಗಡಿ ಐತಿರ್ಲ, ಅಲ್ಲಿ ಎಡಕ್ ಹೋದ್ರ ಅವ್ರ ಮಡಿ ಬರ್ತೈತ್ರಿ. ಹೌದಾ, ಸರಿ ನಡೀರಿ ಹೋಗೋಣ. ಮಕ್ಕಳು ಭವಿಷ್ಯದ ಬಗ್ಗೆ ನಂಗೆ ಯಾವ ಯೋಚನೆನೂ ಇಲ್ಲ ಅಂತಿದ್ಯಾ? ನಾನು ಹೇಳಿಲ್ಲ ರೀ, ಆದ್ರೆ ನಿಮಗೆ ಆ ಥರ ಅನ್ನಿಸ್ತಿದೆ ಅಲ್ವಾ? ನಾನು ಹೇಳಿದ ಮಾತು ನಿಮ್ಮ ಎದೆಯೊಳಗೆ ಚುಚ್ತಿದೆ ಅನ್ನೋ ಹಾಗಿದ್ರೆ ನಿಮ್ಮೊಳಗೆ ಪಾಪ ಪ್ರಜ್ಞೆ ಇದೆ ಅಂತಾನೆ ಅರ್ಥ. ವಿಮಲಾ, ವಾದ ಮಾಡೋಕಂತಾನೆ ಇಳ್ದಂಗಿದೆ ನೀನು. ಯಾರೇನು ಹೇಳಿದ್ರು ಅಂತ ಹೀಗೆ ಮಾತಾಡ್ತಿದ್ಯಾ? ಯಾಕ್ರಿ, ನನಗಿನ್ ಸ್ವಂತ ಬುದ್ಧಿ ಅನ್ನೋದಿಲ್ವಾ? ಮಗ ಇನ್ನೂ ಮನೆಗೆ ಬಂದಿಲ್ಲ, ನೀವೆಲ್ಲರೂ ಸೊಸೆ ಅಂತ ತಲೆ ಮೇಲೆ ಹೊತ್ಕೊಂಡು ಮೆಸೋಳು ನನ್ನ ಮಗನ್ಗೆ ಹೊಡೆದಿದ್ದಾಳೆ. ಇನ್ನೇನ್ರಿ ಆಗ್ಬೇಕು? ವಾದಕ್ಕೆ ಇಳಿಬಾರ್ದಂತೆ. ಯಾರೋ ಮೂರನೇ ಅವಳು ಮನೆ ಒಳಗೆ ನುಗ್ಗಿ ನನ್ನ ಮಗನ ಮೇಲೆ ಕೈ ಮಾಡ್ತಾಳೆ. ಅದನ್ನ ನೋಡ್ಕೊಂಡು ಆಗಿದ್ದಾಗಿರ್ಲಿ ಅಂತ ನಾನು ಸುಮ್ಮನೆ ಬಿಡ್ಬೇಕಾ? ನೀನು ಕಂಪ್ಲೇಂಟ್ ಕೊಟ್ಟಿರೋದ್ರಲ್ಲಿ ಏನೂ ತಪ್ಪಿಲ್ಲ. ಆದ್ರೆ ಈಗ ಅಪ್ಪನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಅಪ್ಪ ಯಾವಾಗಾದ್ರು ಸ್ಟೇಷನ್ ಹೋಗಿರೋದು ನೀನು ನೋಡಿದ್ಯಾ? ನಿನ್ನಿಂದ ಅವ್ರ ತಲೆ ತಗ್ಗಿಸ್ಬೇಕಾ? ರೀ, ಮಾವ ತಲೆ ತಗ್ಸೋ ಅಂತ ಕೆಲಸ ನಾನು ಮಾಡಿಲ್ಲ. ನೀವು ಅದಕ್ಕೂ ಇದಕ್ಕೂ ಗಂಟು ಹಾಕಬೇಡಿ. ಅದರಿಂದಾನೇ ಕರ್ಕೊಂಡು ಹೋಗಿರೋದು ಎಲ್ಲ ನಿನ್ನ ಮಗನಿಂದ. ಅವನು ಬರಲಿ. ಇದಕ್ಕೆ ನೀವೆಲ್ಲರೂ ಅವನ ವಿರುದ್ಧವಾಗಿ ನಿಂತಿರೋದಕ್ಕೆ ಅವ್ನ ಮನೆ ಬಿಟ್ಟು ಹೋಗಿರೋದು. ಆದಿ ಮನೆಗೆ ವಾಪಸ್ ಬರಿಲ್ಲ ಅಂದ್ರೆ ಅದಕ್ಕೆ ನೀವು ಕಾರಣ ಆಗಿರ್ತೀರಾ, ನೆನ್ಪಿಟ್ಕೊಳ್ಳಿ. ಏನಾಯ್ತು? ನೀವಿಬ್ರು ಜಗಳ ಆಡ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಕಾರಣ ಒಬ್ರೆ. ಈ ಮನೇಲಿ ಯಾರೇ ಜಗಳ ಆಡಿದ್ರು ಅದಕ್ಕೆ ಕಾರಣ ಧರ್ಮರಾಯರೇ ಆಗಿರ್ತಾರೆ. ಎಲ್ಲದಕ್ಕೂ ಅಪ್ಪನೇ ಕಾರಣ ಅಂತ ನೀನು ಶುರು ಮಾಡಬೇಡ ದೇವಕಿ. ನಾನ್ ಶುರು ಮಾಡೋದೇನಿದೆ ಅಣ್ಣ? ಸಮಸ್ಯೆ ಯಾವತ್ತಿದ್ರು ಅವರಿಂದನೇ ತಾನೇ ಶುರುವಾಗೋದು. ಈಗ ಸಮಸ್ಯೆ ಆಗಿರೋದು ಅಪ್ಪಂಗೆ. ಏನು ಅವ್ರಿಗ? ಏನಾಯ್ತು? ಆದಿ ಕಾಣ್ತಿಲ್ಲ ಅಂತ ಇವಳು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅಪ್ಪನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಅವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನೀವೆಲ್ಲ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ರಾ? ನಾನು ಜೊತೆಗೆ ಬರ್ತೀನಿ ಅಂದೆ, ಅಪ್ಪ ಬೇಡ ಅಂದ್ರು. ಅವ್ರು ಬೇಡ ಅಂದ್ರು ಅಂತ ನೀನ್ ಹೋಗ್ಲೇ ಇಲ್ವಾ? ಅಟ್ಲೀಸ್ಟ್ ನನಗ್ ಕಾಲ್ ಮಾಡ್ಬೇಕು ಅಂತಾನು ಅನಿಸ್ಲಿಲ್ವಾ ನಿನಗೆ? ಯಾವ ಸ್ಟೇಷನು? ದೇವಕಿ, ಅಪ್ಪ ಯಾರು ಬರಬಾರ್ದು ಅಂತ ಹೇಳಿದ್ದಾರೆ. ಆ ರೂಲ್ಸ್ ಎಲ್ಲ ಅಪ್ಲೈ ಆಗೋದು ನಿನಗೆ, ನನಗಲ್ಲ. ಬಸವನಗುಡಿ ಪೊಲೀಸ್ ಸ್ಟೇಷನಾ? ಹಲೋ, ಬಸವನಗುಡಿ ಪೊಲೀಸ್ ಸ್ಟೇಷನಾ? ದುಬೈ ಬೋರಾಗಿ ವಾಪಸ್ ಬಂದ್ಯಾ ಅಥವಾ ಮತ್ತೆ ಹೋಗೋ ಪ್ಲಾನ್ ಏನಾದ್ರೂ ಇದ್ಯಾ? ನಾನೀಗ ಚಿಕ್ಕ ಹುಡುಗಿ ತರ ಎಲ್ಲ ಹಠ ಮಾಡಲ್ಲ. ನೀನ್ ಯಾವಾಗ ಬೇಕಾದ್ರೂ ಹೋಗಿ ಬರ್ಬೋದು ಡ್ಯಾಡ್. ಪ್ರಾಬ್ಲಮ್ ಇರೋದು ನಂಗಲ್ಲ, ಮಾಮ್ಗೆ. ನಾನ್ ಮನೇಲೇ ಇದ್ದೀನಿ ಡ್ಯಾಡ್. ನೋ ನೋ ನೋ, ನೀವ್ ಹೀಗ್ ಬರ್ಬೇಡಿ. ಐ ಆಮ್ ಹ್ಯಾಪಿ ಅಂಡ್ ಇಂಡಿಪೆಂಡೆಂಟ್ ಹಿಯರ್. ಜೊತೆಗೆ ಆದಿನೂ ಇದ್ದಾನೆ ಅಂತ ಹೇಳಿದ್ನಲ್ಲ. ನೀವು ಕರೆ ಮಾಡುತ್ತಿರುವ ಲಕ್ಷ್ಮವ್ವ, ಇವ ಏನು ಫೋನ್ ಮಾಡ್ಲಿಕ್ಕತ್ತೇನ್ರು ಅಥವಾ ಫೋನ್ ಮಾಡೋರ್ ತರ ಡವ್ ಮಾಡಕತ್ತೇನ್ರು? ಅಣ್ಣ ಸುಮ್ಮನಿರಿ, ಅವನೇನಾದ್ರೂ ಕೇಳಿಸ್ಕೊಂಡ್ರೆ ನಮ್ಮನ್ನ ಇಲ್ಲಿಂದ ಇಲ್ಲೇ ಓಡಿಸ್ತಾನ ಅಷ್ಟು. ಏನ್ರಿ ದೋಸ್ತ, ನಿಮ್ ಮೇಡಮ್ ಅವರು ಫೋನ್ ತೆಗಿತಿಲ್ಲ? ನೀವು ಕರೆ ಮಾಡುತ್ತಿರುವ ಚಂದಾದಾರರು ಬ್ಯುಸಿಯಾಗಿದ್ದಾರೆ. ನೋಡಿದ್ರೆ ನೋಡಿದ್ರೆ ನೋಡ್ರಿ, ನೀವು ಯಾರು ಇಲ್ಲ ಅಂದ್ರಿ, ಆದ್ರೆ ಫೋನ್ ಹೇಳಿಕತ್ತದ ಅವ್ರು ಯಾರ ಜೊತೆನೂ ಮಾತಾಡ್ಲಿಕ್ಕತ್ತಾರಂತ. ಅದಕ್ಕೆ ಬಿಜಿ ಬರ್ಲಿಕ್ಕತ್ತೈತಿ. ಅವರು ಬೇರೆ ಯಾರ ಜೊತೆನೂ ಮಾತಾಡ್ಲಿಕ್ಕತ್ತಿಲ್ಲ, ನಮ್ಮ ಆದಿ ಅನ್ನರ್ ಜೋಡಿ ಅವರು ಫೋನಲ್ಲಿ ಮಾತಾಡ್ತಿರೋದು. ನಾನು ಅದನ್ನ ಹೇಳಕತ್ತೀನ್ರಿ. ಆದಿ ಅನ್ನೋರು ಇಲ್ಲೇ ಅದಾರಂತೀರ? ಪಕ್ಕ ಡೌಟೇ ಇಲ್ಲ.
ಅವರು ಆದಿಯನವ್ರ ಜೊತೆ ಫೋನ್ಯಾಗ ಮಾತಾಡಕತ್ತಿದ್ರ ನಮ್ಮ ಆದಿಯನವರು ಬೇರೆ ಕಡೆ ಇದ್ರ ಹೇಗ್ ನೋಡಿದ್ರು ಶಮಿತಂಗೆ ಆದಿ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತು ಅಂತ ಆಯ್ತಲ್ಲ. ಹಾಗಿದ್ಮೇಲೆ ಶಮಿತನ ಹತ್ರ ಆದಿ ಎಲ್ಲಿದ್ದಾನೆ ಅಂತ ತಿಳ್ಕೊಂಡೆ ಹೋಗೋಣ. ಏನಪ್ಪ ದೋಸ್ತ ಇನ್ನೂ ಅವರು ಮಾತಾಡಕತ್ತಾರನ? ಮೊದ್ಲು ದೋಸ್ತ ಅಂತ ಕರೀದ್ ಬಿಡ್ರೆ, ಮೇಡಮ್ ತುಂಬಾ ಸ್ಟ್ರಿಕ್ಟ್ ಇದಾರ. ಆತಪ್ಪ ದೋಸ್ತ. ಓಕೆ ಡ್ಯಾಡ್, ನಾನ್ ಫ್ರೀ ಆದಾಗ ಹೇಳ್ತೀನಿ, ಆಮೇಲೆ ಸಿಗೋಣ. ನೋ 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 ನೋ, ಆದಿ ಇಸ್ ಫೈನ್. ಹಾ, ಕೇಳ್ದೆ ಅಂತ ಹೇಳ್ತೀನಿ. ಬಾಯ್ ಡ್ಯಾಡ್. ನೀವು ಕರೆ ಮಾಡು ಇವ್ರು ಯಾಕೆ ಇಷ್ಟೊಂದ್ಸಲಿ ಕಾಲ್ ಮಾಡ್ತಿದ್ದಾರೆ? ಲಿಂಗಣ್ಣ, ನಾನ್ ಕಾಲಲ್ಲಿ ಇದ್ದೀನಿ ಅಂತ ಗೊತ್ತು ತಾನೆ, ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದೀರಾ? ಮೇಡಮ್ ಇಲ್ಲಿ ಅದು ಏನು? ನಿಮ್ಮನ್ನ ನೋಡಕ್ಕೆ. ನನ್ನ ನೋಡಕ್ಕ ಯಾವ್ದಾದ್ರು ಪಾರ್ಸಲ್ ಇದ್ರೆ ನೀವೇ ತಗೊಂಡು ತಂದ್ಕೊಡಿ. ಅಲ್ಲ 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 ಮೇಡಮ್, ಮತ್ತೆ ಆದಿ ಒಳಗಿದ್ದಾರೆ, ನಾನು ಅವ್ರನ್ನ ಭೇಟಿ ಆಗ್ಬೇಕು ಅಂತಿದ್ದಾರೆ ಮೇಡಮ್. ಯಾವ್ದ ಕಾರಣಕ್ಕೂ ಅವಳನ್ನ ಒಳಗ್ ಬಿಡ್ಬೇಡಿ. ಸರಿ ಮೇಡಮ್, ಈಗಲೇ ಕಳಿಸ್ತೀನಿ. ವೇಟ್ ಕಳಿಸ್ಬೇಡಿ. ಹೋಗು ಅಂತಂದ್ರೆ ಹಠ ಮಾಡೋ ಕ್ಯಾರೆಕ್ಟರ್ ಅವಳ್ದು. ಸುಸ್ತಾಗೋವರೆಗೂ ಅಲ್ಲೇ ನಿಂತ್ಕೊಂಡು ಕಾಯ್ಲಿ. ಮೇಡಮ್ ಬರ್ತಾರೆ, ವೇಟ್ ಮಾಡಿ ಅಂತ ಹೇಳಿ. ಸರಿ ಮೇಡಮ್. ದೋಸ್ತ ಒಳಗೆ ಹೋಗ್ಬೋದಾ? ಬರೀ ಲಕ್ಷ್ಮವ್ವ. ಇರ್ರಿ ಯಾಕ್ರಿ ಏನಾಯ್ತು? ಮೇಡಮ್ ಬರ್ತಾರಂತೆ, ಇಲ್ಲೇ ವೇಟ್ ಮಾಡಿ. ಅಲ್ಲ ಅಣ್ಣ, ನಾವು ಆ ದಿನ ಏನೇ ಇದ್ರು ಅವ್ರು ಬಂದ್ಮೇಲೆ ಮಾತಾಡಿ. ವೇಟ್ ಮಾಡಿ.